ಭಾರೀ ರಾಜಕೀಯ ಬೆಳವಣಿಗೆ ಮಧ್ಯೆ ಡಿಕೆ ಶಿವಕುಮಾರ್ ಮುನಿರತ್ನ ಮುಖಾಮುಖಿ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ದಿಢೀರ್ ಭೇಟಿ ಕೊಟ್ಟರು. ಡಿಸಿಎಂ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ಮಾಡಿದ್ದಾರೆ ಮುನಿರತ್ನ ಬೆನ್ನು ತಟ್ಟಿ ಒಳಗಡೆ ನಡಿ ಬರ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಅದಾದ ಮೇಲೆ ಅರ್ಧ ಗಂಟೆ ಇಬ್ಬರ ನಡುವೆ ಮಾತುಕತೆ ಆಗಿದೆ. ಮುನಿರತ್ನ ಮತ್ತು ಡಿಕೆ ಶಿವಕುಮಾರ್ ಸುಮಾರು ಅರ್ಧ ಗಂಟೆ ಮಾತುಕತೆ ಆಗಿದೆ. ಕ್ಷೇತ್ರದ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಗಲಾಟೆ ಮಾಡಿದ್ರು ಮುನಿರತ್ನ. ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಸರ್ಕಾರಿ ನಿವಾಸಕ್ಕೆ ಮುನಿರತ್ನ ಅವರು ಬಂದ್ರು. ಇಬ್ರು ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಮುಖಾಮುಖಿಯಾಗಿರೋದು. ಡಿಸಿಎಂ ಅವರ ಸರ್ಕಾರಿ ನಿವಾಸಕ್ಕೆ ಮುನಿರತ್ನ ಅವರು ಬಂದಂತ ದೃಶ್ಯ ನೋಡ್ತಾ ಇದ್ರಿ. ಇಬ್ರು ಅರ್ಧ ಗಂಟೆ ಮಾತುಕತೆ ನಡೆಸಿದ್ದಾರೆ. ಇಬ್ಬರ ನಡುವೆ ಒಂದಷ್ಟು ತಿಕ್ಕಾಟಗಳಂತೂ ಇದ್ದೇ ಇತ್ತು ಹಲವು ಸಮಯದಿಂದ. ಈಗ ಇಬ್ರು ಕೂತು ಅರ್ಧ ಗಂಟೆ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮುನಿರತ್ನ ಅವರ ದಿಢೀರ್ ಭೇಟಿ. ಕುತೂಹಲ ಅಂತೂ ಇದ್ದೇ ಇದೆ. ಇದರ ಬಗ್ಗೆ ಮುನಿರತ್ನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದೆ ಅಂತ. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳು ನಿಂತೋಗಿದೆ. ವಿಶೇಷ ಅಧಿವೇಶನದಲ್ಲಿ ಸಮಯ ಕೊಡಿ ಅಂತ ಕೇಳಿದ್ವಿ. ಇವತ್ತು ಡಿಸಿಎಂ ಭೇಟಿಯಾಗಿ ಕಾಮಗಾರಿ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಕ್ಷೇತ್ರಕ್ಕಾಗಿ ನಾನು ಯಾರ ಕಾಲ್ ಬೇಕಾದರೂ ಹಿಡಿತೀನಿ. ಡಿಕೆ ಶಿವಕುಮಾರ್ ಭೇಟಿ ನಂತರ ಬಿಜೆಪಿ ಶಾಸಕ ಮುನಿರತ್ನ ಕೊಟ್ಟಂತ ಹೇಳಿಕೆ. ಈ ಭೇಟಿಯ ಉದ್ದೇಶ ಏನು ಅಂತ ಕೇಳಿದಾಗ ಮುನಿರತ್ನ ಅವರು ಕೊಟ್ಟಂತ ರಿಯಾಕ್ಷನ್ ಇದು. ಆವತ್ತು ನಡೆದಂಥ ಸಂದರ್ಭ ಆಗಿತ್ತು. ಆವತ್ತಿದ್ದಂಥ ಪರಿಸ್ಥಿತಿ, ಆವತ್ತಿದ್ದಂಥ ಸಂದರ್ಭ, ಅಲ್ಲಾದಂಥ ಘಟನೆ ಎಲ್ಲ ಗಮನಿಸಿದ್ದೀವಿ. ಆವತ್ತು ನನಗೆ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಮತ್ತೆ ನಾನು ಅದನ್ನು ಹಿಂದೆ ಹೋಗಿ ಮಾತನಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಈಗ ಮುಂದಕ್ಕೆ ಆಗಬೇಕಾದಂಥದ್ದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಗುತ್ತೆ. ನಾನು ಈಗಾಗಲೇ ಇದಕ್ಕೆ ಹಿಂದೆ ಒಂದು ಸಾರಿ ಹೇಳಿದ್ದೆ, ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಯಾರು ಕಾಲು ಬೇಕಾದ್ರೂ ಹಿಡ್ಕೊಳ್ತೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಬಂದು ಬೇಡ್ಕೊಳ್ಳೋಕೆ ನಾನು ಸಿದ್ಧವಾಗಿರೋಂಥ ಆ ಕೆಲಸ ನಾನು ಇವತ್ತು ಮಾಡಿದ್ದೀನಿ. ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. 3 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಅಭಿವೃದ್ಧಿ ಆಗ್ತಾಯಿಲ್ಲ. ಹಾಗಾಗಿ ನಮಗೆ ಒಂದು ಅರ್ಧ ಗಂಟೆ ಸಮಯ ಕೊಡಿ ಅಂತ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ನಾವು ಕೇಳಿದ್ವಿ. ಅದಕ್ಕೆ ಇವತ್ತು ನಿನ್ನೆ ಅವರು PS ಅವ್ರು ಫೋನ್ ಮಾಡಿದರು. ಇವತ್ತು ಸಮಯ ಕೊಟ್ಟಿದ್ದಾರೆ, ನೀವು ಬನ್ನಿ ಅಂದರು. ಅದರ ಪ್ರಕಾರ ನನ್ನ ಕಾಮಗಾರಿಗಳು ಯಾವುದಾದ್ರು ನಿಂತಿದೆ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಬಂದು ಇವತ್ತು ಕೊಟ್ಟಿದ್ದೀನಿ. ಆ ಕೊಟ್ಟಿರೋ ಪ್ರಕಾರ ಆದಷ್ಟು ಬೇಗ ಕಾಮಗಾರಿಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾನೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲೆ ನಾನು ಕಾಯ್ತೇನೆ. ಬೇರೆ ಯಾವುದೂ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಬೇರೆ ಎರಡನೇ ಮಾತು ಯಾವುದೂ ಇಲ್ಲ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.